ಸೊಸೆ ಇಬ್ರು ಪ್ರೀತಿ ಪಟ್ಟಿದ್ರು. ನಾವೇ ಎಲ್ಲ ನಿಂತ್ಕೊಂಡು ಅವರೇ ಮದುವೆ ಮಾಡಿಕೊಟ್ರು ಚೆನ್ನಾಗಿ. ಪ್ರೀತಿ ಕೊಂದ ಕೊಲೆಗಾತಿ. ಇಲ್ಲೆಲ್ಲೋ ಒಂದಿನ ಬರ್ತಿದ್ಲು ಹೋಯ್ತಿದ್ಲು. ಆಮೇಲೆ ಅವ್ನಿಗೇನೋ ಗೊತ್ತಾಯ್ತಾ ಏನೋ ಅವಳದು ಒಳಗಡೆ ಏನೋ ಇರ್ಬೋದ ಏನೋ ಗೊತ್ತಾಯ್ತಾ ಏನೋ ಅವನು ಜಗಳ ಮಾಡ್ತಾ ಇದ್ದ. ನಿಮ್ಮ ಅಮ್ಮನ ಮನೆ ಅದೃಷ್ಟದ ಮಗ. ನಾವು ಕಳ್ಕೊಂಡು ಹಿಂಗೆ ಕೂತಿದ್ದೀವಿ ಮನೆಯಲ್ಲಿ. ತುಂಬ ಟಾರ್ಚರ್ ಮಾಡ್ತಾ ಇದ್ದಾಳೆ. ಮನೆ ಸೇಲ್ಗಿಟ್ಟಿದ್ದಾಳೆ. ಮನೆ ಇರಲಿ ಅಂತ ನಾವು ಹೇಳ್ತಾ ಇದ್ದೀವಿ. ಮಗು ಇರಲಿ, ಹೆಣ್ಮಗು ಇದೆ, ಮಗು ಹೆಸ್ರು ಮಾಡಿಸು ಅಂತ. ಮಗು ಹೆಸ್ರು ಮಾಡಲ್ವಂತೆ. ಏನು ಮಾಡಿದ್ಲು ಅಂತ ಗೊತ್ತಿಲ್ಲ. ನಿದ್ದೆ ಮಾತ್ರೆ ಹಾಕಿ ಗೋಡೆ ಮೇಲೆ ಹೋಗೋದು, ಹಲ್ಲಿನ ಹಾಲೊಳಗಡೆ ಬೆರೆಸಿ ಜ್ಯೂಸ್ ಮಾಡಿ ಕೊಟ್ಟು ಸಾಯಿಸ್ಬಿಟ್ಟು. ಪ್ರತಿಯೊಬ್ಬ ತಂದೆ ತಾಯಿಯು ಮಕ್ಕಳ ಬಗ್ಗೆ ನೂರಾರು ಕನಸುಗಳನ್ನ ಹೊತ್ತಿರ್ತಾರೆ. ಅದೇ ಮಗ ತಮ್ಮ ಕಣ್ಣು ಮುಂದೆಯೇ ಮೃತಪಟ್ಟರೆ ಆ ಒಂದು ಪುತ್ರ ಶೋಕವನ್ನ ಯಾವುದೇ ತಂದೆ ತಾಯಿಯು ಕೂಡ ತಡೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹದ್ದೇ ಒಂದು ಪುತ್ರ ಶೋಕ ಇದೀಗ ವಡ್ರಪಾಳ್ಯದಲ್ಲಿನ ದಂಪತಿಗಳಿಗೆ ಕಾಡ್ತಾ ಇದೆ. ಇಲ್ಲಿ 10 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ದಂತ ಸಂತೋಷ್ ಇದ್ದಕ್ಕಿದ್ದಂತೆ ಮೃತಪಟ್ಟಂತದ್ದು ಈ ಪೋಷಕರನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಇವರು 8 ವರ್ಷಗಳ ಕಾಲ ಅವರ ಸಂಬಂಧಿ ಅಂದ್ರೆ ಸಂತೋಷ್ ಅವರು ಅವರ ಸಂಬಂಧಿಯಾಗಿದ್ದಂತಹ ಭಾನುಶ್ರೀ ರವರನ್ನ ಪ್ರೀತಿಸಿದ್ರು. ಅವರಿಗೆ ಮದುವೆಯನ್ನ ಮಾಡಿಕೊಟ್ಟಿದ್ರು ಅವರ ತಂದೆ. ಆದ್ರೆ ಸುಂದರವಾಗಿ ಬದುಕನ್ನ ಕಟ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಸಂತೋಷ್ ಅವರ ತಂದೆ ತಾಯಿ ಇವರು ಒಟ್ಟು ಕುಟುಂಬ ಸೇರಿ ವಡ್ರಪಾಳ್ಯದಲ್ಲಿ ಒಂದು ಸುಂದರವಾದಂತಹ ಮನೆಯನ್ನ ನಿರ್ಮಾಣ ಮಾಡಿಕೊಂಡಿದ್ರು. ಅದರಿಂದ ಉತ್ತಮವಾದಂತಹ ಬಾಡಿಗೆ ಕೂಡ ಬರ್ತಾ ಇತ್ತು. ಆದ್ರೆ ಅಚಾನಕ್ ಆಗಿ 2023ರ ಮೇ ತಿಂಗಳಿನಲ್ಲಿ ಸಂತೋಷ್ ಕುಮಾರ್ ಮೃತಪಟ್ಟಿದ್ದ. ಇದೊಂದು ಅನುಮಾನಾಸ್ಪದ ಸಾವು ಅಂತೇಳಿ ಬನ್ನೇರ್ಘಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ರಂತೆ. ಆ ಒಂದು ದೂರಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡಲಿಲ್ಲ. ಕೇವಲ UDR ಅನ್ಯಾಚುರಲ್ ಡೆತ್ ಮಾಡ್ಕೊಂಡಿದ್ದಾರೆ, ನಮಗೆ ನ್ಯಾಯ ಕೊಡಿಸ್ತಾ ಇಲ್ಲ. ಈಗ ಅವರ ಸೊಸೆ ಆಗಿರುವಂತಹ ಭಾನುಶ್ರೀ ಈ ಒಂದು ಕಟ್ಟಡವನ್ನ ಅಂದ್ರೆ ಈ ಬಿಲ್ಡಿಂಗ್ ಅನ್ನ ಮಾರಾಟ ಮಾಡ್ಕೊಂಡು ಹೋಗೋದಕ್ಕೆ ಹುನ್ನಾರ ನಡೆಸ್ತಾ ಇದ್ದಾರೆ. ನಮ್ಗೆ ನ್ಯಾಯ ಕೊಡಿಸಿ ಅಂತೇಳಿ ಮಾಧ್ಯಮಗಳ ಮುಂದೆ ಅಂಗಲಾಚಿದ್ದು. ಹೀಗೆ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಸೊಸೆ ಇಬ್ರು ಪ್ರೀತಿ ಪಟ್ಟಿದ್ರು. ನಾವೇ ಎಲ್ಲ ನಿಂತ್ಕೊಂಡು ಅವರೇ ಮದುವೆ ಮಾಡಿಕೊಟ್ರು ಚೆನ್ನಾಗಿ. ನಾವು ಅವರು ಇಬ್ಬರು ಒಪ್ಪಿ ಮದುವೆ ಮಾಡಿದ್ವಿ. ಮದುವೆ ಮಾಡಾದ್ಮೇಲೆ 3 ವರ್ಷ ಚೆನ್ನಾಗಿದ್ರು. 3 ವರ್ಷ ಆದಮೇಲೆ ತುಂಬ ಕಾಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ಅವನು ಯಾರಿಗೂ ಹೇಳ್ಕೊತಾ ಇರಲಿಲ್ಲ. ಅವನು ಜಾಸ್ತಿ ಅವ್ರ ಅಮ್ಮನ ಮನೆಯಲ್ಲೇ ಇರ್ತಾಯಿದ್ಲು. ಯಾವಾಗಲೂ ಅವ್ರ ಅಮ್ಮನ ಮನೆಗೆ ಹೋಗ್ತಾಯಿದ್ಲು. ಎಲ್ಲರೂ ಹೇಳಿದ್ರು, ನೀನು ಜಾಸ್ತಿ ನಿಮ್ಮ ಅಮ್ಮನ ಮನೆಗೆ ಹೋಗಬೇಡ, ಅವ್ನಿಗೆ ಅಡುಗೆ ಮಾಡು, ಊಟಕ್ಕೆ ಇಕ್ಕು, ಯಾಕೆ ಆ ಥರ ಮಾಡ್ತೀಯ ಅಂತ ಕೇಳಿದ್ರು. ಅವಳು ಅವ್ರ ಅಮ್ಮನ ಮನೆಯಲ್ಲೇ ಇರ್ತಿದ್ದು ಯಾವಾಗ್ಲೂ. ಇಲ್ಲೆಲ್ಲೋ ಒಂದಿನ ಬರೋಳು ಹೋಗೋಳು, ಇಲ್ಲೆಲ್ಲೋ ಒಂದಿನ ಬರ್ತಿದ್ಲು ಹೋಯ್ತಿದ್ಲು. ಆಮೇಲೆ ಅವ್ನಿಗೇನೋ ಗೊತ್ತಾಯ್ತಾ ಏನೋ ಅವಳದು ಒಳಗಡೆ ಏನೋ ಇರ್ಬೋದ ಏನೋ ಗೊತ್ತಾಯ್ತಾ ಏನೋ ಅವನು ಜಗಳ ಮಾಡ್ತಾ ಇದ್ದ. ನಿಮ್ಮ ಅಮ್ಮನ ಮನೆಗೆ ಹೋಗಬೇಡ, ಇಲ್ಲೇ ಇರು, ನಿಮ್ಮ ಅಮ್ಮನೇ ನಮ್ಮ ಮನೆ ಹಾಳು ಮಾಡಿಬಿಟ್ಲು, ನಿಮ್ಮ ಅಮ್ಮನ ಮಾತು ಕೇಳ್ತೀಯ ನೀನು, ನಿಮ್ಮ ಅಮ್ಮನಿಂದ ನಮ್ಮ ಮನೆ ಹಾಳಾಗೋಯ್ತು, ನೀನು ನಮ್ಮ ಮನೇಲೇ ಇದ್ದರೆ ಕರೆಕ್ಟಾಗಿರ್ತೀಯ, ನೀನು ಏಂತಕ್ಕೆ ನಿಮ್ಮ ಅಮ್ಮನ ಮನೆಗೆ ಹೋಯ್ತೀಯ, ಮಗು ಕರ್ಕೊಬಂದು ಇಲ್ಲೇ ಸ್ಕೂಲ್ಗೆ ಹಾಕು, ನಾನು ಫೀಸ್ ಕಟ್ತೀನಿ, ಸ್ಕೂಲ್ಗೆ ಹಾಕು. ಇಲ್ಲ ನೀನು ನಿಮ್ಮ ಅಮ್ಮನ ಮನೆ ಕಳಿಸ್ಬಿಡ್ತೀಯ, ನಾನು ಇಲ್ಲ ಹಾಕಲ್ಲ, ನಾನು ನಮ್ಮ ಮನೆಯಲ್ಲೇ ಇರ್ತಾಳೆ, ಅಲ್ಲೇ ಇರ್ತಾಳೆ ಅವಳು, ನಾನು ಅಲ್ಲೇ ಇಡೋದು. ನಮ್ಮ ವೈದ್ಯರೆಲ್ಲ ನ್ಯಾಯ ಮಾಡೋರೆ, ಮಗು ಕರ್ಕೊಬಂದು ಇಲ್ಲೇ ಹಾಕಿ ಸ್ಕೂಲ್ಗೆ ಅಂತವ. ಅವಳು ಒಪ್ಪಲೇ ಇಲ್ಲ ಮಗು ಸ್ಕೂಲ್ಗೆ ಹಾಕೋಕ್ಕೆ. ಯಾಕೆಂದರೆ ಮಗು ಇಲ್ಲಿದ್ದರೆ ಅವ್ರ ಅಮ್ಮನ ಮನೆ ಸೈಡು ಅವಳು ಒಡ್ಡಾಡೋಕ್ಕೆ ಆಯ್ತಾ ಇರಲಿಲ್ಲ, ಬೇರೆಯವ್ರ ಕಡೆ ಎಲ್ಲ ಹೋಗೋಕೆ ಆಯ್ತಾ ಇರಲಿಲ್ಲ. ಮಗು ನೆಪ ಹೇಳ್ಕೊಂಡು ನಮ್ಮ ಮಗನೂ ಬಿಟ್ಟು ಅವಳು ಓಡಾಯ್ತಾಯಿದ್ದು. ಯಾವಾಗಲೂ ಜಗಳ ಮಾಡೋಳು, ಎಲ್ಲೋದ್ರೂ ಜಗಳ ಮಾಡ್ತಾನೆ ಇದ್ಲು. ನಮ್ಮ ಮಗನ್ನ ಅಷ್ಟು ಕಂಟ್ರೋಲಲ್ಲಿ ಇಟ್ಕೊಂಡಿದ್ಲು ಅವಳು. ನಮಗೂ ನಮ್ಮ ಮಗ ಎಲ್ಪ್ ಮಾಡ್ತಾಯಿದ್ದ, ಎಲ್ಲ ಮಾಡ್ತಾಯಿದ್ದ. ಅವನಿಗೆ ಒಳ್ಳೆ ಬುದ್ಧಿ ಐತೆ, ಒಳ್ಳೆ ಮಗ. ಅಂಥ ಮಗನ ನಾವು ಕಳ್ಕೊಂಡು ಮನೆಯಲ್ಲಿ ಅವನು ಅದೃಷ್ಟದ ಮಗ. ನಾವು ಕಳ್ಕೊಂಡು ಹಿಂಗೆ ಕೂತಿದ್ದೀವಿ ಮನೆಯಲ್ಲಿ. ತುಂಬ ಟಾರ್ಚರ್ ಮಾಡ್ತಾಯಿದ್ದಾಳೆ. ಮನೆ ಸೇಲ್ಗಿಟ್ಟಿದ್ದಾಳೆ. ಮನೆ ಮಾರ್ಬಿಟ್ಟು ಮನೆ ಏನು ತಿಕ್ಕಿಟ್ಟವಳೆ ಅಂತ ಗೊತ್ತಿಲ್ಲ. ನಾವು ಮನೆ ಇರಲಿ ಅಂತ ನಾವು ಹೇಳ್ತಾ ಇದ್ದೀವಿ. ಮಗು ಇರಲಿ, ಹೆಣ್ಮಗು ಇದೆ, ಮಗು ಹೆಸ್ರು ಮಾಡಿಸು ಅಂತ. ಮಗು ಹೆಸ್ರು ಮಾಡಲ್ವಂತೆ. ಫಸ್ಟೆಲ್ಲ ಕೇಳ್ಕೊಂಡು ಬಂದ್ಲು, ಮಾಡ್ತೀವಿ ಅಂತಂದ್ಲು. ಇವಾಗ ನಾವು ಮಾಡಲ್ಲ, ಮಗು ಹೆಸ್ರಿಗೆ ನಾನು ಮಾಡಲ್ಲ, ನಾನು ಮಾರ್ಕೊಂಡು ಹೋಗ್ತೀನಿ ಅಂತ ಅವಳು. ನಾವು ಮಾರಬಾರ್ದು ಅಂತ ನಾವು ಮಗು ಹೆಸ್ರು ಮಾಡಿಕೊಡಿ ಅಂತ ಎಲ್ಲ ಪೊಲೀಸ್ನವ್ರ ಹತ್ರನೂ ಹೋಗಿ ಕೇಳ್ಕೊಂಡಿದ್ವಿ. ಹಂಗಾದ್ಮೇಲೆ ಯಾವುದೂ ಇಲ್ಲ, ಎಲ್ಲ ಹಾಳು ಮಾಡಿಬಿಟ್ಲು, ಮನೆ ಹಾಳು ಮಾಡಿಬಿಟ್ಲು. ಪ್ರತಿಯೊಂದು ನಾವು ಸಂಪಾದನೆ ಮಾಡಿರೋದನ್ನೆಲ್ಲ ಹಾಳು ಮಾಡಿ ಹೋಗಿ ಯಾವನ್ ಕಟ್ಕೊಂಡಿದ್ದಾಳೋ ನಮಗಂತೂ ಗೊತ್ತಿಲ್ಲ. ಅವ್ರ ಅಮ್ಮನ ಮನೆಯಲ್ಲೂ ಇಲ್ಲ.
ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಅವತ್ತು ದಿನ ನೈಸ್ ಮಾಡಿ 3 ತಿಂಗಳಿಂದ ಊಟ ಹಾಕಿಲ್ಲ, ಬಟ್ಟೆ ಒಗ್ದಿಲ್ಲ, ಅವನ ಹತ್ರ ಮಾತಾಡಿಲ್ಲ, ಏನು ಮಾಡಿಲ್ಲ. ಅವನು ಪಾರಿವಾಳ ಸಾಕೊಂಡು ಮೇಲ್ಗಡೆ ಆರಾಮಾಗಿದ್ದ, ಅವನು ಮನೆಯಲ್ಲೇ ಇದ್ದಿದ್ದು. ಆವತ್ತೊಂದು ದಿನ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಚೆನ್ನಾಗಿ ಆಗ್ಬಿಟ್ಟು ಏನು ಮಾಡಿದ್ಲು ಅಂತ ಗೊತ್ತಿಲ್ಲ, ನಿದ್ದೆ ಮಾತ್ರೆ ಹಾಕಿ ಗೋಡೆ ಮೇಲೆ ಹೋಗೋದು, ಹಲ್ಲಿನ ಹಾಲೊಳಗಡೆ ಬೆರೆಸಿ ಜ್ಯೂಸ್ ಮಾಡಿ ಕೊಟ್ಟು ಸಾಯಿಸ್ಬಿಟ್ಟು ಹಾಲಲ್ಲಿ ಮಲಗಿರೋನ್ನ ರೂಮ್ಗೆ ಎಳ್ಕೊಂಡೋಗಿ ಮಲಗಿಸಿ ಬೆಂಕಿ ಹಾಕಿ ಪೆಟ್ರೋಲ್ ಊದಿ ಬೆಂಕಿ ಹಾಕಿ ಸುಟ್ಟು ಅವ್ನು ಫುಲ್ಲು ಬರ್ನಲ್ಲಿ ಆಗಗಂಟ ಅಲ್ಲೇ ಇದ್ದು ಆಮೇಲೆ ಆಚೆ ಬಂದಿರೋದವಳು. ನಮ್ಮೇಲೆ ಕಿಟಕಿಗಳೆಲ್ಲ ಡಮ್ ಅಂದು ನಾವು ಹೋದ್ವಿ. ಅಷ್ಟರೊಳಗಡೆ ನಮ್ಮ ಮಗನೇ ಇಲ್ಲ. ನಾವು ಕೇಳಿದ್ಕೆ ಏನೈತೆ ಅಂತಂದ್ರೆ ನಾನೇ ಮಾಡಿ ಅವಳು ಹೇಳಿದ್ದೆ, ಅದು ನಾನೇ ಮಾಡಿದ್ದು ಅವ್ನು ಸರಿ ಇಲ್ಲ ಅಂತ ನಾನೇ ಮಾಡಿದ್ದು ಅಂತ. ಅವ್ನು ಸರಿ ಇಲ್ಲ, ಇವಳು ಸರಿ ಇಲ್ಲ, ಇವಳು ಬೇರೆಯವ್ರ ಜೊತೆ ಹೋಗೋಕ್ಕೋಸ್ಕರ ಅವನ್ನ ಮುಗಿಸ್ಬಿಟ್ಟಿರೋದು. ಪೊಲೀಸ್ನವರು ಇದು ಅನುಮಾನ ಇದೆ, ಆ ಹುಡುಗ ಮಾಡ್ಕೊಂಡಿಲ್ಲ, ಇದು ತನಿಖೆ ಆಗಬೇಕು ಅಂತ ಎಲ್ಲ ಮಾತಾಡ್ಕೊಂಡು ಹೋದವರು ನೈಟೇ ಮುಚ್ಚಿಬಿಟ್ರು. ಹೌದು, ಈ ಭಾವಚಿತ್ರದಲ್ಲಿ ಕಾಣಿಸ್ತಾ ಇರುವಂತಹ ಸಂತೋಷ್ ಕುಮಾರ್ ಮತ್ತು ಭಾನುಶ್ರೀಯ ಫೋಟೋಗಳು, ಅದೇ ರೀತಿಯಾಗಿ ಸಂತೋಷ್ ಅವರ ಮಾವ ಶಂಕರೇಗೌಡ, ಅತ್ತೆ ಕನಕಲಕ್ಷ್ಮಿ ರವರ ಕಿರುಕುಳ ಮತ್ತು ಇವರ ವ್ಯವಸ್ಥಿತ ಪಿತೂರಿಯಿಂದಲೇ ನಮ್ಮ ಮಗ ಮೃತಪಟ್ಟಿದ್ದಾನೆ ಅಂತೇಳಿ ಸಂತೋಷ್ ಕುಮಾರ್ ಅವರ ತಂದೆ ತಾಯಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದು ಹೀಗೆ. ಮೇ 4ನೇ ತಾರೀಕು ಅವಳು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ನೈಸ್ ಮಾಡಿ ಅವಳು ಕೊಟ್ಟಿದ್ದು ಏನು ತಿಂತಾ ಇರಲಿಲ್ಲ. ನಮ್ಮ ವೈದ್ಯರಲ್ಲೇ ಹೇಳಿದ್ರು, ಅವಳು ಕೊಟ್ಟಿದ್ದೇನು ತಿನ್ಬೇಡ ಕಣೋ, ಅವಳು ಏನಾರು ಇದು ಮಾಡೋಕ್ಕೂ ಏಸಲ್ಲ, ನೀವೇನು ಮಾಡ್ತೀಯ ಗೊತ್ತಾ ಅಂತ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ನೈಸ್ ಮಾಡಿ ಅವನಿಗೆ ಅವತ್ತೊಂದು ದಿನ ಫುಲ್ಲು ಗ್ಯಾಸ್ ಬುಕ್ ಮಾಡಿರಲಿಲ್ಲ. 6 ತಿಂಗಳಾಗಿತ್ತು. ಅವತ್ತು ಗ್ಯಾಸ್ ಬುಕ್ ಮಾಡೋಳೆ. ಆಮೇಲೆ ಕುಡಿಯೋ ಕೊಟ್ಟವಳೆ. ಏನು ಕೊಟ್ಲು ಅಂತ ಗೊತ್ತಿಲ್ಲ. ಅವನ ಹಾಲಲ್ಲಿ ಮಲ್ಕೊಂಡೋದು, ಯಾವಾಗಲೂ ಟಿ ವಿ ನೋಡ್ಕೊಂಡು ಅವನು ಹಾಲಲ್ಲೇ ಮಲ್ಕೊಳ್ಳೋದು. ಹಗ್ಲೊತ್ತು ರೂಮಲ್ಲಿ ಮಲ್ಕೊಳ್ಳಲ್ಲ ಅವನು. ಅಲ್ಲಿಂದ ಅವಳು ಎಳ್ಕೊಂಡು ಹೋಗಿದ್ದಾಳೆ. ಗೋಡೆ ಮೇಲೆ ಆಗಿರೋದು ನಮಗೆ ನ್ಯೂಸ್ ಬಂತು, ಈ ಥರ ಮಾಡಿದ್ದಾಳೆ ಅಂತ. ಯಾರೋ ಒಬ್ಬರು 3ನೇವ್ರು ಹೇಳಿದ್ದಾರೆ ನಮಗೆ. ಅವ್ಳಿಗೆ ಹೇಳಿರೋದು ಗೋಡೆ ಮೇಗಲೋ ಇರೋದು ಹಾಕಿರೋದು ಅವಳು. ಅಲ್ಲಿ ಮಾಡಿ ಹಾಲೊಳಗಡೆ ಹಾಕಿ ನಿದ್ದೆ ಮಾತ್ರೆ ಹಾಕಿ ಅವನ್ನ ಸಾಯಿಸ್ಬಿಟ್ಟು ರೂಮ್ ಒಳಗಡೆ ಎಳ್ಕೊಂಡೋಗಿ ಮಲಗಿಸಿ ಪೆಟ್ರೋಲ್ ಉಯ್ದು ಫುಲ್ ಅವ್ನು ಸತ್ತ ಮೇಲೆ ಆಚೆ ಬಂದಿರೋದು. ಅಲ್ಲಿ ತನಕ ಆಚೆ ಬಂದಿಲ್ಲ. ಕಿಟಕಿಗಳು ಯಾವಾಗ ರೂಮ್ ಬಾಗಿಲು ಡಮ್ ಅಂತು, ಆವಾಗ ಕಿಟಕಿಗಳು ಅಭಯ ಬಂದು ಕಿಟಕಿಗಳೆಲ್ಲ ಡಮ್ ಅಂತಲ್ಲ, ಆವಾಗ ಅವಳು ಆಚೆ ಬಂದು ನಮ್ಮ ಕಣ್ಮುಂದೆನೇ ಡಮ್ ಅಂದಾಗ ನೋಡಿದೆ ಇಟ್ಕೆ ನಮ್ಮ ಕಣ್ಮುಂದೆನೇ ಇಳಿದು ನಾವು ಎಲ್ಲರೂ ಕೇಳ್ತಾವ್ರೆ, ನಾನೇ ಮಾಡಿದೆ ಅವಳು. ಭಾನುಶ್ರೀ ಹೇಳ್ತಾ ಇರೋದು, ನಾನೇ ಮಾಡಿದೆ, ಅವ್ನು ಸರಿ ಇಲ್ಲ ಅದಕ್ಕೆ ನಾನೇ ಮಾಡಿದೆ. ಅವ್ನು ಸರಿ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಮೇಲೆ ಪೊಲೀಸ್ನವ್ರು ಯಾಕೆ ಕಂಡಿಡ್ದಿಲ್ಲ? ನನ್ನ ಮಗನ್ನ ಸರಿ ಇಲ್ಲ ಅಂತ ಹೇಳಿರೋರು ಯಾಕೆ ಕಂಡಿಡ್ದಿಲ್ಲ? ಕರ್ಕೊಬಂದು ಕೋರ್ಟಿಗೆ ನಿಲ್ಲಿಸ್ಬೇಕಲ್ವರ? ನನ್ನ ಮಗಂದು ಫೋನೆಲ್ಲ ಅವಳ ಹತ್ರನೇ ಐತೆ. ಫೋನ್ ಎತ್ಕೊಂಡೋಗಿದ್ದಾಳೆ, ಅವ್ನು ಫೋನ್ ಎತ್ಕೊಂಡೋಗೋಳೆ, ಅವಳು ಫೋನ್ ಎತ್ಕೊಂಡೋಗಿದ್ದಾಳೆ. ಅವನೇ ಮಾಡ್ಕೊಂಡ್ರು ಇವಳು ಯಾಕೆ ಒಂದು ಬಕೆಟ್ ನೀರು ಇಲ್ಲಿಲ್ಲ? ಅವನ್ನ ಯಾಕೆ ಅಕ್ಕಪಕ್ಕ ಕರೀಲಿಲ್ಲ? ಅಕ್ಕಪಕ್ಕ ಜನಗಳನ್ನ ಯಾಕೆ ಸೇರಿಸ್ಲಿಲ್ಲ? ಬಾಯಿ ಯಾಕೆ ಪಡ್ಕೊಳ್ಳಿಲ್ಲ? ಏನಂದ್ರೆ ಏನು ಮಾಡಿಲ್ಲ. ಅವಳು ಸೈಲೆಂಟಾಗಿ ಮಾಡಿಬಿಟ್ಟು ಸೈಲೆಂಟಾಗಿ ಓಡೋಗೋಕ್ಕೆ ಅಂದ್ಲ. ಕಿಟಕಿಗಳು ಯಾವಾಗ ಡಮ್ ಅಂತ ನಾವೆಲ್ಲ ನೋಡಿದ್ಮೇಲೆ ಹೇಳ್ಕೊಂಡು ಓಡೋದ್ಲು ಅವಳು. ಆಮೇಲಿಂದ ಅಷ್ಟೊತ್ತಿಗಾಗಲೇ ಆಸ್ಪತ್ರೆಯಲ್ಲಿ ಯಾರೂ ಅಡ್ಮಿಟ್ ಮಾಡ್ಕೊಂಡಿಲ್ಲ. ಆಮೇಲೆ ಎಲ್ಲೋಗಿ ಅಡ್ಮಿಟ್ ಆದ್ಲೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಚೆನ್ನಾಗೇ ಓದ್ಲು ಅವಳು. ಏನಂದ್ರೆ ಏನೂ ಆಗಿರಲಿಲ್ಲ. ಈ ಕಾಲು ಗೀಲು ಎಲ್ಲ ಚೆನ್ನಾಗೇ ಇತ್ತು. ಆಮೇಲೆ ಕನ್ನಡಿ ಕೇಳವಳೆ, ನನ್ನ ಮಕ್ಕಕ್ಕೆ ಏನಾರು ಆಗಿದೆಯಾ ನೋಡ್ತೀನಿ, ಕನ್ನಡಿ ಕೊಡಿ ಅಂತ ಕೇಳಿದಾಳೆ. ಮಕ್ಕಕ್ಕೆ ಏನಾಗೈತ ನೋಡ್ತೀನಿ, ನನ್ನ ಮಕ್ಕಕ್ಕೆ ಏನಾರ. ಅವಳಿಗೆ ಏನಂದ್ರೆ ಏನೂ ಆಗಿರ್ಲಿಲ್ಲ. ಮಗನಿಗಂತೂ ನ್ಯಾಯ ಸಿಗಲೇ ಇಲ್ಲ. ಈಗ ನನ್ನ ಮೊಮ್ಮಗಳಿಗಾದ್ರೂ ಅಂದ್ರೆ ಆ ಒಂದು ಕಟ್ಟಡ ಯಾವುದೇ ಕಾರಣಕ್ಕೂ ಮಾರಾಟ ಆಗ್ಬಾರ್ದು, ಮಾಧ್ಯಮಗಳವರೇ ನಮಗೆ ನ್ಯಾಯ ಕೊಡಿಸ್ಬೇಕು, ನನ್ನ ಮೊಮ್ಮಗಳ ಹೆಸರಿಗೆ ಮಾಡ್ಬೇಕು ಅದನ್ನ ಅಂತೇಳಿ ಅಂಗಲಾಚಿ ಬೇಡ್ಕೊಂಡಿದ್ದು ಹೀಗೆ. ಎಲ್ಲ ವಿಚಾರಿಸ್ಕೊಂಡು ಬಂದಿದ್ದಾಳೆ. ಎಲ್ಲ ಫುಲ್ಲು ಪ್ಲ್ಯಾನು. ಒಡವೆ ಎಲ್ಲ ತೊಗೊಂಡು ಮುಂಚೆನೇ ಅವ್ರ ಮನೆಗೆ ಇಟ್ಕೊಂಡಿದ್ದಾಳೆ. ಡಾಕ್ಯುಮೆಂಟ್ಸ್ ಎಲ್ಲ ಮುಂಚೆ ತೊಗೊಂಡೋಗಿ ಇಟ್ಕೊಂಡಿದ್ದಾಳೆ. ನಮ್ಮ ಮಗ ಎಲ್ಲರ ಜೊತೆಲಿ ಹೇಳಿದ್ದಾನೆ, ಹಿಂಗೆ ಮಾಡಿದ್ದಾಳೆ ಇವಳು, ಏನು ಬಿಟ್ಟಿಲ್ಲ, ಪ್ಲಾಸ್ಟಿಕ್ ಐಟಮ್ ಇಟ್ಟವಳು ಅಷ್ಟೇನೆಯ. ಒಡವೆ ಗಿಡಬೆ ಎಲ್ಲ ಒಂದು ಹಾಕೊಳ್ಳೋ. ಒಂದು ಫಂಕ್ಷನ್ಗೆ ಕಾರ್ ಕೀ ಕೊಡ್ತಾ ಇರಲಿಲ್ಲ ನಮ್ಮ ಮಗನಿಗೆ, ಬಟ್ಟೆ ಒಗಿತಾ ಇರಲಿಲ್ಲ, ಊಟ ಕೊಡ್ತಾ ಇರಲಿಲ್ಲ. ನಾನು ಬಟ್ಟೆ ಒಗ್ದೆ ಐರನ್ ಮಾಡಿಸಿ ಬಟ್ಟೆ ಕೊಟ್ಟಿದ್ದೀನಿ ನಮ್ಮ ಮಗನಿಗೆ. ಅವನು ಸಂಕೋಚ ಪಟ್ಟು ಯಾರಿಗೂ ಮನೆಯದು ವಿಷಯ ಹೇಳ್ಕೊತಾ ಇರಲಿಲ್ಲ, ಮರ್ಯಾದೆ ಗಂಜಿ. ಇವಳು ಬಿಟ್ಟೊಟ್ಟೋಗ್ಬಿಡ್ತಾಳಲ್ಲ ಅಂದ್ಬಿಟ್ಟು ಅವನ ಆಸ್ತಿ ಬರ್ಕೊಡ್ಲಿಲ್ಲ ಅವಳ ಹೆಸರಿಗೆ. ತುಂಬ ಟಾರ್ಚರ್ ಕೊಟ್ಟು ಸಾಯಿಸಿರೋದು ಅವಳಿಗೆ. ಊಟ ಆಗ್ತಾನೆ ಸಾಯಿಸೋಳೆ.
ಊಟ 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 ಸರ್ ಒಂದು ದಿನ ಊಟ ಹಾಕಿಲ್ಲ ಸರ್. ಹೋಟ್ಲಿಂದ ತಂದಿದ್ದಾನೆ. ನಮ್ಮ ಮಕ್ಳು ಯಾರ ಮನೆ ಬಾಗಿಲಿಗೂ ಹೋದವರೆಲ್ಲ ಅವ್ರ ಕೆಲಸ ಆಯಿತು ಅವರಾಯಿತು. ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಸರ್. ನಮ್ಮ ಮಕ್ಕಳು ಸಂಕೋಚದಿಂದ ಒಬ್ಬರು ಹೆಂಗಸ್ರ ಜೊತೆಲಿ ಮಾತಾಡ್ತಿರ್ಲಿಲ್ಲ. ಯಾರನ್ನು ಮಾತಾಡ್ಸಿದ್ರೆ ಮಾತ್ರ ಮಾತಾಡೋದು ಅಷ್ಟೇ, ಇಲ್ಲಾಂದರೆ ಮಾತಾಡ್ತಾ ಇರಲಿಲ್ಲ. ಅಕ್ಕಪಕ್ಕನೂ ವಿಚಾರಿಸಿ ಸರ್ ಬೇಕಾದರೆ ಯಾವ ಥರ ಅಂತ ನಿಮಗೆ ಗೊತ್ತಾಯ್ತದೆ. ಆ ಥರ ಮಾಡಿ ಅವಳು ಓಡೋಗಿ ಇವಾಗ ಮನೇನೇ ಸೇಲ್ಗಿಟ್ಟವಳೆ. ನಾವು ಮಾಡಿಸ್ಕೊಡ್ತಾ ಇಲ್ಲ. ಎಲ್ಲೋದ್ರೂ ನಮ್ಮ ಅಮ್ಮಗಳ ಹೆಸ್ರು ಮಾಡಿಸ್ಕೊಡಿ ಅಂತ ಅಲ್ಲಿ ಒಪ್ಕೋತಾಳೆ, ಇಲ್ಲಿ ಮಾಡಿಸ್ಕೊಡೋಳು. ಯಾವಾಗಲೂ 24 ಗಂಟೆ ಟೈಮ್, ದಿನಕ್ಕೆ 4 ಜನ 3 ಜನ ಮನೆ ನಾವೇ ಒಟ್ಟಿಗೆ ಇರ್ಬೇಕಾದ್ರೇ ಸಂಪಾದನೆ ಮಾಡಿರೋ ಮನೆ ಅದು. ಅವ್ರು ಯಾರು ಏನೂ ಹಾಕಿಲ್ಲ. ನಮ್ಮ ಮಗ ಕಷ್ಟಪಟ್ಟು, ನನ್ನ ಮಕ್ಕಳು ಕಷ್ಟಪಟ್ಟು, ನಮ್ಮ ಯಜಮಾನ್ರು ನಾವು ಎಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ವಸ್ತು ಎಲ್ಲ ಅಷ್ಟೇ. ಯಾರ ಹತ್ರನೂ ನಾವೇನು ಇಸ್ಕೊಂಡಿಲ್ಲ. ನಾವು ನಮ್ಮ ಮಕ್ಕಳು ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿರೋ ಆಸ್ತಿ. ಅವಳು ಹೇಳೋದು, ಅವಳು ಯಾವುದು ಏನೂ ಮಾಡಿಲ್ಲ. ಮೈಸೂರಲ್ಲಿ ಒಂದು ಸೈಟ್ ಇತ್ತು, ಅದನ್ನು ಮಾಸಿ ಅವಳ ಅಕೌಂಟಿಗೆ ದುಡ್ಡು ಹಾಕಿಸ್ಕೊಂಡವಳೆ. ಅದು ನಮಗೆ ಗೊತ್ತಿಲ್ಲ. ಎಷ್ಟು ಸಂಪಾದನೆ ಮಾಡಿದ್ದೀವಿ ಅದನ್ನೆಲ್ಲ ಫುಲ್ ಕಳೆದ್ಬಿಟ್ಲು. ಇವಾಗ ನಮಗೂ ಒಂದು ದಿನ ಅರ್ಶಿನ ಕುಂಕುಮ ಕೊಡೋಕ್ಕೆ ಬರಲಿಲ್ಲ. ಗಂಡ ಸತ್ತವನೇ ಅಂತ ನೋಡೋಕ್ಕೆ ಬರಲಿಲ್ಲ. ಬಳೆ ಕೊಡೋಕ್ಕೆ ಬರಲಿಲ್ಲ. ಚೆನ್ನಾಗೇ ಇರೋಳು ಏತಕ್ಕೂ ಬರಲಿಲ್ಲ. ಇವಳು ಏತಕ್ಕೆ ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ಬರಬಾರ್ದು? 10 ತಿಂಗಳು ಬಿಟ್ಕೊಂಡು ಸಂಘದವ್ರು ಹೆಂಗಸರುಗಳೆಲ್ಲನೂ, ಯಾರವ್ರು ಹೆಂಗಸರುಗಳು ನಮಗಂತೂ ಗೊತ್ತಿಲ್ಲ. ಅವರು ನಮ್ಮ ಕಡೆನೂ ಕೇಳಲೇ ಇಲ್ಲ. ಅವರು ನಮ್ಮನ್ನು ಬಂದು ಫಸ್ಟು ಮಾತು ಆಡಲಿಲ್ಲ. ಏಕಾಏಕಿ ಬಂದುಬಿಟ್ರು. ಒಂದು 40 ಜನ ಬಂದಿರೋದು. ನಮ್ಮ ಹತ್ರ ವೀಡಿಯೋಗಳಿದೆ. ನಾವು 40-30 ಜನ ಹೆಂಗಸ್ರುಗಳೆಲ್ಲ ಬಂದು ಮನೆಗೆ ಹೋಗಿ ಬೀಗ ಹೊಡೆದು ನಮ್ಮನ್ನೆಲ್ಲನೂ ಬಾಯಿಗೆ ಬಂದಂಗೆ ಬೈಸಿ ಇಲ್ಲಿ ಬಂದು ಜಗಳ ಮಾಡಿ ಏನು ನಮ್ಮನ್ನು ಫಸ್ಟು ವಿಚಾರಿಸೂ ಇಲ್ಲ, ಮಾತಾಡೂ ಇಲ್ಲ. ಅವರು ಬಂದು 2 ಕಡೆನೂ ಕೇಳಬೇಕಲ್ವರ. 2 ಕಡೆನೂ ಕೇಳ್ಬಿಟ್ಟು ಏನಾಯ್ತು ಅಂತ ಕೇಳಬೇಕು. ಇವಾಗ ಹೇಳ್ತಾರೆ ಮಂಪ್ರು ಪರೀಕ್ಷೆ ಅಂತ ಮಾಡಿದ್ರು. ಮಂಪ್ರು ಪರೀಕ್ಷೆಗೆ ಅವಳು ಒಪ್ಕೊಂಡಿಲ್ಲ. ಇವಾಗ ಹೇಳ್ತಾಳೆ ನಿಮ್ಮ ಸೊಸೆದೇ ತಪ್ಪು, ನಮಗೆ ಗೊತ್ತಿಲ್ಲ ಬಂದ್ಬಿಟ್ಟು. ಮಂಪ್ರು ಪರೀಕ್ಷೆಗೆ ಯಾಕೆ ಒಪ್ಕೋತಾ ಇಲ್ಲ ಅವಳು? ತಪ್ಪು ಮಾಡಿರೋದಕ್ಕೆ ಅವಳು ಒಪ್ಕೋತಾ ಇಲ್ಲ ಅಂತ ಇವಾಗ ಹೇಳ್ತಾರೆ. ಆವಾಗಲೇ ನಿಮ್ಮ ಮಗನ ಬಗ್ಗೆ ನಿಮ್ಮ ಬಗೆಗೆ ಗೊತ್ತಿರಲಿಲ್ಲ, ನಮಗೆ ಗೊತ್ತಿಲ್ದೇ ಬಂದ್ಬಿಟ್ಟು. ಇವಾಗ ನಾವು ಅಲ್ಲೆಲ್ಲ ವಿಚಾರಿಸೋದಕ್ಕೆ ನೀವು ನಿಮ್ಮ ಒಳ್ಳೆ ಜನ ಅಂತ ಹೇಳ್ತಾರೆ. ನಿಮ್ಮ ಮಗನ ಬಗ್ಗೆಗೂ ಒಳ್ಳೇದಾಗಿ ಹೇಳ್ತಾವ್ರೆ, ನಾವು ಗೊತ್ತಿಲ್ದೇ ಬಂದ್ಬಿಟ್ಟು ಅಂತ ಈಗ ಹೇಳ್ತಾರೆ. ಮುಂಚೆ 2 ಕಡೆನೂ ತಿಳ್ಕೊಂಡು ಬರಬೇಕು. 2 ಕಡೆನೂ ತಿಳ್ಕೊಂಡಿಲ್ಲ. ತುಂಬ ಅಲ್ಲೋಗಿ ಬೀಗ ಹೊಡೆದು, ಕೆಳಗಡೆ ಮನೆ ಬೀಗ ಹೊಡೆದು, ಅವ್ರ ಅಪ್ಪ ಅವ್ರ ಅಮ್ಮ ಬಂದು ನಮ್ಮ ಜೊತೆಲೆಲ್ಲ ಜಗಳ ಮಾಡಿ ಬೇಲ್ ತೊಗೊಂಡು ಬಂದು, ಆಮೇಲೆ ಸಾಕ್ಷಿ ಯಾರು ಹೇಳಿದ್ದಾರೆ ಅಷ್ಟು ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಯಾರು ಸಾಕ್ಷಿ ಹೇಳೋಕ್ಕೆ ಬರಬಾರ್ದು ಅಂತ, ಮನೆ ಕ್ಲೀನ್ ಮಾಡಿಸ್ಬಾರ್ದು ಅಂತ. ನಾನು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಎಷ್ಟು ಕೇಳ್ಕೊಂಡೆ. ಮನೆ ಕ್ಲೀನ್ ಮಾಡಿಸ್ಬಿಟ್ಟು ಮಾರ್ಬಿಡ್ತಾಳೆ ಸರ್, ಮಾರಬಾರ್ದು, ಮನೆ ಕ್ಲೀನ್ ಮಾಡೋಕ್ಕೆ ಬಿಡಬೇಡಿ ಸರ್ ಅಂದರೆ ಪೊಲೀಸ್ನವ್ರು ನಿಂತ್ಕೊಂಡೆ, ಸಿಂಗಲ್ ಸ್ಟಾರ್ ಅವರೇ ನಿಂತ್ಕೊಂಡು ಮಾಡಿಸಿದ್ರು. ಬನ್ನರ್ಘಟ್ಟ ಪೊಲೀಸ್ನವರು, DSP ಸಾಹೇಬರು, ಇವರು DSP ಸಾಹೇಬರು ಹೆಬ್ಗೋಡಿ ಅವರೇ ಹೇಳ್ತಾರೆ. ಫಸ್ಟು ಹೋದಾಗ ಏನು ಹೇಳಿದ್ರು, ನಿಮಗೆ ಮೋಸ ಆಗಿದೆಯಮ್ಮ ಅಂದರು. ಅವಳ ಹತ್ರ 1.5 ಅವರ್ ಹೋಗಿ ಮಾತಾಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಟೈಮ್ ಹೋದಾಗ ನಮ್ಮ ಮೇಲೇ ರಿವರ್ಸ್ ಹೊಡಿತಾರೆ. ನೀವೇ ಸಾಯಿಸಿರೋದು, ನೀವೇ ಮಾಡಿರೋದು, ನಿಮ್ಮ ಮಗನ ನೀವೇ ಸಾಯಿಸಿ ಓಡಾಗಿರೋ ನಮ್ಮ ಇದನ್ನೇ ಸಾಯಿಸೋರೆ ಅಂತ ನಮ್ಮ ಇದನ್ನು ಹೇಳ್ತಾರೆ, ನಮ್ಗೆ ಹೇಳ್ತಾರೆ. ನಾವು ಸಾಯ್ಸೋಕ್ಕಾಯ್ತದ ನಮ್ಮ ಮಗನ್ನ? ಆಮೇಲೆ ಅವಳ ಹತ್ರ 1.5 ಅವರ್ ಕುತ್ಕೊಂಡು ಮಾತಾಡಿ ಅದೇನು ಮಾಡಿದ್ಲ, ಲಂಚ ಕೊಟ್ಟವಳೆ, ಏನು ಕೊಟ್ಟವಳೆ, ಎಲ್ಲ ಕಡೆನೂ ಲಂಚ ಕೊಟ್ಟು ಸಾಲ ಮಾಡ್ಕೊಬಿಟ್ಟಿದ್ದಾಳಂತೆ. ಅದಕ್ಕೆ ಮನೆ ಮಾರಕ್ಕೆ ನಿಂತಿದ್ದಾಳಂತೆ. ಪೊಲೀಸ್ನವ್ರಿಗೆ, ಲಾಯರ್ಗೆ ದುಡ್ಡು ಕೊಟ್ಟು ನಾನು ಸಾಲ ಮಾಡ್ಕೊಬಿಟ್ಟಿದ್ದೀನಿ, ನಾನು ಅದಕ್ಕೋಸ್ಕರ ನಾನು ಮನೆ ಮಾರಕ್ಕಿದ್ದೀನಿ. ಅವಳು ಮನೆ ಮಾರಿಬಿಟ್ಟು ಸಾಲ ತೀರ್ಸ್ಕೊಬಿಟ್ರೆ ನಮ್ಮ ಮಗುಗೆ ಏನು ಉಳಿತದೆ? ಅವ್ನು ನಮ್ಮ ಮಗಳಿಗೆ ಅಂತ ಸಂಪಾದನೆ ಮಾಡಿರೋದು. ಆ ಮನೆ ಮಗಳಿಗೆ ಉಳ್ಕೋಬೇಕು, ಮನೆ ಮಗಳ ಹೆಸರು ಮಾಡಿಕೊಡ್ಬೇಕು. ಇದೊಂದು ಕುಟುಂಬ ವಿವಾದವಾದರೂ ಕೂಡ ಸಂತೋಷ್ ಕುಮಾರ್ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ ಅಂತೇಳಿ ದೂರು ನೀಡಿದ್ರು ಕೂಡ ಯಾವುದೇ ರೀತಿಯಾದಂತ ನ್ಯಾಯ ಸಿಗ್ಲಿಲ್ಲ. ನಮಗೆ ನ್ಯಾಯ ಸಿಗ್ಲೇ ಇಲ್ಲ. ಈಗ ಇರುವಂತ ಈ ಬಿಲ್ಡಿಂಗ್ ಅನ್ನ ನನ್ನ ಮೊಮ್ಮಗಳ ಹೆಸರಿಗೇನೆ ಬರೆಸ್ಬೇಕು, ನನ್ನ ಮೊಮ್ಮಗಳಿಗೆ ಹಾಕ್ಬೇಕು. ಯಾವುದೇ ಕಾರಣಕ್ಕೂ ಈ ಒಂದು ಬಿಲ್ಡಿಂಗ್ ಅನ್ನ ಮಾರಾಟ ಮಾಡಿಸಬಾರ್ದು, ಭಾನುಶ್ರೀ ಇದನ್ನ ಮಾರಾಟ ಮಾಡ್ಕೊಂಡ್ಬಿಡ್ತಾರೆ ಅಂತೇಳಿ ಅಸಹಾಯಕತೆಯನ್ನ ಮತ್ತು ಮಗನ ಸಾವಿನಿಂದ ಇನ್ನೂ ಕೂಡ ಆ ನೋವಿನಿಂದ ಹೊರಬಾರದಂತ ಈ ದಂಪತಿಗಳು ತಮ್ಮ ನೋವನ್ನು ತೋಡ್ಕೊಂಡಿದ್ದು ಹೀಗೆ. ನಮಗೆ ತುಂಬಾ ಜೀವ ಬೆದರಿಕೆ, ರೌಡಿಗಳೆಲ್ಲ ಮನೆ ಹತ್ರ ಕಳಿಸೋದು, ಕೇಸ್ ವಾಪಸ್ ತಗೊಳ್ಳಿ, ನಾನು ಇಷ್ಟು ಲಕ್ಷ ಕೊಡ್ತೀನಿ ಅಂತ ಹೇಳ್ತಾಳೆ. ನಮಗೆ ಕೇಸ್ ವಾಪಸ್ ತಗೊಳ್ಳಿ ಅಂತ ಏನಂತ ಕೇಳ್ತಾಳೆ? ನಾವು ಕೊಟ್ಟಿರೋದು ಕೇಸು,
ಕೇಸ್ ವಾಪಸ್ ತಗೊಳ್ಳಿ ಅಂತ. ನಾವು ವಯಸ್ಸಾದವರು ಇಬ್ಬರೇ ಮನೆಯಲ್ಲಿ ಇರ್ತೀವಿ, ನಮಗೆ ತುಂಬ ತೊಂದರೆ ಕೊಡ್ತಾಳೆ. ಆಮೇಲೆ ರೌಡಿಗಳು ಮನೆ ಹತ್ರಕ್ಕೆ ಬರ್ತಾರೆ. ಒಬ್ಬರು ಪಾರ್ಟಿ ಅಗ್ರಿಮೆಂಟ್ ಹಾಕ್ಕೊಂಡಿರೋ ಪಾರ್ಟಿ ಮನೇನ ಅವ್ರು ಬಂದು ಮನೆ ಹತ್ರ ಬಂದು ಜಗಳ ಮಾಡಿ, ನಾವು ಅಗ್ರಿಮೆಂಟ್ ಹಾಕಿಸ್ಕೊಂಡಿದ್ದೀವಿ, ನೀ ಏನಮ್ಮ ಆಯಮ್ಮನ ಕೇಳೋದು, ನಮ್ಮದು ಮನೆ, ನಿನ್ನ ಬಮ್ಮ ಈಚೆಗೆ ಅಂತ ನಮ್ಮನ್ನು ಆಯಪ್ಪನೇ ಕೇಳ್ದ. ಆವಾಗ ನಾನು ಪೊಲೀಸ್ನವ್ರಿಗೂ ಫೋನ್ ಮಾಡಿದ್ವಿ, ಬಂದು ಅದನ್ನು CC ಕ್ಯಾಮ್ರದಲ್ಲಿದೆ ಸರ್, ಬಂದು ತೊಗೊಳ್ಳಿ ಅಂತ ನಮ್ಮ ಮಗಳು ಮಾಡಿದ್ಲು. ಅವರು ಬರಲೇ ಇಲ್ಲ. ಅವರು ಪ್ರತಿಯೊಂದಕ್ಕೂ ನಮ್ಮನ್ನೇ ತೊಗೊಬನ್ನಿ ಅಂತ ಹೇಳ್ತಾರೆ ಹೊರತು ಪೊಲೀಸ್ನ ಅದೇ ನೀವೇ ತೊಗೊಬನ್ನಿ, ಅವ್ರದ್ದು ಯಾರ್ದು ನಂಬರ್ ಕೊಡಿ, ಯಾರು ಬಂದು ಜಗಳ ಮಾಡಿದ್ರು ಅವ್ರನ್ನ ಕಳಿಸಿ ತಗೊಬಂದು ಕೊಡಿ, ನಂಬರ್ ತಂದು ಕೊಡಿ, ಅವ್ರು ಯಾರು ಕರ್ಕೊಬನ್ನಿ, ನಾವು ಅವ್ರ ನಂಬರ್ ಕೊಡ್ತೀವಿ. ಬೆಳಿಗ್ಗೆ ಹೊತ್ತು 4 ಗಂಟೆಗೆ ಎದ್ದು ನಮ್ಮ ಮಗ ಕೆಲ್ಸಕ್ಕೆ ಹೋಗ್ತಾನೆ, ಅಲ್ಲಿ ಮಧ್ಯ ರೋಡಲ್ಲಿ ಯಾರಾದರೂ ಏನೋ ನಿನಗೂ ಮಾಡ್ಲಾ ಅಂತ ಕೇಳಿದ್ಲು. ನನಗೆ ಅವಾಗ ಭಯ, ಕಾಲು ಕೈಯೆಲ್ಲ ನಡ್ಕೊ ಬಂದ್ಬಿಡ್ತು. ಅಲ್ಲೇ ಸಂಪಿದೆ, ಯಾರೂ ಇಲ್ಲ, ಬಾಡಿಗೆಯವ್ರು ಮೇಲ್ಗಡೆ ಹೊಟ್ಟೋಗಿ ಎಲ್ಲಿ ಸಂಪೊಳಗಡೆ ತಳ್ಗಿಳ್ಬಿಟ್ಟು ಅಂಥ ಘಟನೆ ಬಿಟ್ಟಿಲ್ಲ, ಅವಳು ಸಹಿಸ್ಬಿಟ್ಟು ಹೊಟ್ಟೋಗೋಳೆ. ಇನ್ನು ನಮ್ಮನೇಲಿ ಸಂಪೊಳಗಡೆ ತಳ್ಗಿಳ್ಬಿಟ್ಟು ಮೆತ್ತ ಕಡ್ದು ಹೊಟ್ಟೋಗ್ಬಿಟ್ರೆ ಆಮೇಲೆ ಏನು ಮಾಡೋದಂತ ನಾನು ಬಂದು ಮೇಲ್ಗಡೆ ಲಾಕ್ ಮಾಡಿಕೊಂಡು ಕುತ್ಕೊಂಡವಳು. ಸುಮಾರು 1 ಅವರ್ ನನ್ನ ಮೇಲೆ ಎದೊಳ್ಳಿಲ್ಲ, ಆ ಥರ ನಡ್ಕೊ ಬಂದು ಕೂತ್ಬಿಟ್ಟಿದ್ದೀನಿ. ಸರಿ, ನಿಮ್ಮ ಜೀವ ಬೆದರಿಕೆ ಇತ್ತು ಅಂತ ಹೇಳೋದಕ್ಕೆ ಅವರು ಸೈನ್ ಮಾಡಿಸಿ ಎಲ್ಲ ಕೊಟ್ಟು, ಪುರುಷೋತ್ತಮ್ ಸಾರು ಸುಮ್ಮನೆ ಹೇಳ್ಬಾರ್ದು, ನಮಗೊಂದು ಒಳ್ಳೇದು ಮಾಡಿಕೊಟ್ಟಿದ್ದಾರೆ, ನ್ಯಾಯ ಸಿಗ್ತಾ ಇಲ್ಲ ನಮಗೆ. ಪುರುಷೋತ್ತಮ್ ಸರ್ SP ಅವರು, ಅಡಿಷನರ್ SP ಅವರು, ಮಲ್ಲಿಕಾರ್ಜುನ್ ದಂಡೆ ಇದ್ದರು, ಅವರು ಅಷ್ಟೇ ನಮಗೆ ನ್ಯಾಯ ಸಿಗೋ ಥರ ಮಾಡಿದ್ದಾರೆ. ಇವ್ರು ನ್ಯಾಯ ನಮಗೆ ಕೊಡಿಸ್ಕೊಡ್ತಾ ಇಲ್ಲ. ಅವರು ಏನಂತ ಅಂದರೆ ಏನಕ್ಕಂತಾನೆ ಗೊತ್ತಿಲ್ಲ, ಏನು ಇಲ್ಲ. ಅವ್ರು ತನಿಖೆನೇ ಮಾಡಲಿಲ್ಲ ಅಂತಂದರೆ ಏನು ಸಿಗ್ತದೆ? ತನಿಖೆ ಮಾಡಬೇಕಲ್ವಾ? ಬನ್ನರ್ಘಟ್ಟ ಪೊಲೀಸ್ ಸ್ಟೇಷನ್ನು, ಸಿದ್ದೇಗೌಡರು, ಉಮಾಮಹೇಶ್ವರ, ಆಮೇಲೆ ದಿನೇಶ್, ರೈಟ್ರುಗಳು ಒಂದು 5-6 ಜನ, ಆಮೇಲೆ ಇನ್ನೊಬ್ರು ಇದ್ದಾರೆ, ಕ್ರೇಮರ್ ಒಬ್ರು ಇದ್ದಾರೆ, ಅವರೇ ಇಲ್ಲಿ ನಿಂತ್ಕೊಂಡು ಮನೆಯೆಲ್ಲ ರೆಡಿ ಮಾಡಿಸಿ ಎಲ್ಲ ಮಾಡಿದ್ದು ಬನ್ನರ್ಘಟ್ಟ ಪೊಲೀಸ್ನವರು, DSP ಸಾಹೇಬರು ಅವರೇ ಕಳಿಸಿದ್ದು. ಆಮೇಲೆ ಇವರು ವಯಸ್ಸಳ್ದವ್ರಿಗೆ ಮಾಡ್ತೀವಾ, ವಯಸ್ಸಳ್ದವ್ರು ಬಂದವ್ರು ಏನು ಮಾಡ್ತಾರೆ, ಅವಳ ಕಡೆನೇ ಆಗೋದು. ನಮಗೆ ಬಾಯಿಗೆ ಬಂದಂಗೆ ಬೈದು ಕಳಿಸ್ತಾರೆ. ನಮಗೆ ಪೊಲೀಸ್ನವರೇ ರಕ್ಷಣೆ ಕೊಡಲಿಲ್ಲ ಅಂತ ಅಂದಮೇಲೆ ಇನ್ಯಾರು ಕೊಡ್ತಾರೆ ನಮಗೆ ವಯಸ್ಸಾಗಿ. ಒಟ್ಟಿನಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಏರುಪೇರಾದರೂ ಕೂಡ ಆ ಒಂದು ಕುಟುಂಬ ಹಳ್ಳ ಹಿಡಿಯುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಹಾಗೆಯೇ ವಡ್ರಪಾಳ್ಯದನ್ನ ಸಂತೋಷ್ ಕುಮಾರ್ ರವರ ತಂದೆ ತಾಯಿ ಪುತ್ರ ಶೋಕ ನಿರಂತರಂ ಎಂದಂತೆ ನೋವಿನಿಂದ ಕಾಲವನ್ನು ದೂಡ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡಂತ ಭಾನುಶ್ರೀ ಅವರ ಅಂದ್ರೆ ಸಂತೋಷ್ ಅವರ ಮಗಳ ಹೆಸರಿಗೆ ಈ ಒಂದು ಬಿಲ್ಡಿಂಗ್ ಅನ್ನ ಬರೆಸ್ಲಿ ಎನ್ನುವುದೇ ಅವರ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.